ಆಲ್ಮೋಸ್ಟ್ ಎಲ್ಲಾ ತರ ಬೈಕ್ಗಳದ್ದು ವಿಡಿಯೋ ಮುಗ್ದೋಗಿದೆ. ಇವಾಗ ಸೂಪರ್ ಬೈಕ್ ಕ್ಯಾಟಗರಿಗೆ ಎಂಟ್ರಿ ಕೊಡುವಂತ ಟೈಮ್ ಬಂದಿದೆ. ಅದಕ್ಕೆ ನಾವು ನಮ್ಮ ಡುಕಾಟಿನ ತೋರ್ಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಇವತ್ತು ಡುಕಾಟಿನ ಮನೆಯಿಂದ ಆಚೆ ತೆಗಿಬೇಕು, ಆದ್ರೆ ಇಲ್ಲಿ ಗೇಟ್ ಮುಂದೆ ಕಾರ್ ಪಾರ್ಕ್ ಆಗಿದೆ. ಇವಾಗ ಗೇಟ್ ತೆಗಿಬೇಕು ಅಂದ್ರೆ ಕಾರ್ನ ಹಿಂದೆ ತೆಗಿಬೇಕು ಅಂತ ನೀವು ಅನ್ಕೋತೀರಾ, ಆದ್ರೆ ನಮ್ಮ ಪಾರ್ಕಿಂಗ್ ನೋಡಿ ಏನ್ ಪ್ರಿಸೈಸ್ ಆಗಿದೆ ಅಂತ. ಸರಿ ಆಯ್ತಪ್ಪ. ಈಸಿ ರೆಂಟಲ್ಸ್ ಅಲ್ಲಿ ಕಾರ್ಗಳು ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಊರಾಗ್ಲ ಪೋಸ್ಟರ್ ಹಾಕೋಬಿಟ್ಟವ್ರೆ ಊಬರ್ ಅವರು. ಅದು ನಮ್ ಈಸಿ ರೆಂಟಲ್ ಪಕ್ಕಾನೆ. ಹ್ಯಾಪಿ ಬರ್ತ್ಡೇ. ಈ ಗಾಡಿನ ಓಡ್ಸಕ್ಕೆ ಸಕ್ಕದಾಗಿದೆ, ಆದ್ರೆ ನೀವು ಇಂಡಿಯಾದಲ್ಲಿ ಹುಟ್ಟಬಾರದು, ಇಟಾಲಿಯಲ್ಲಿ ಹುಟ್ಟಬೇಕು. ಇದೇನಾ 3 ಲಕ್ಷ ಓಡಿರೋದು, ಇನ್ನೊಂದು 5 ಲಕ್ಷ ಓಡಿಸ್ತೀರಾ? ನನ್ನ ಹತ್ರ ಇರೋ ಕಲೆಕ್ಷನ್ ಅಲ್ಲೇ ಅತಿ ವಿಚಿತ್ರವಾಗಿರೋ ಗಾಡಿ ಅಂದ್ರೆ ಈ ಡುಕಾಟಿ. ಇದನ್ನ ಒಂದು ನೇಕೆಡ್ ಬೈಕ್ ಅಂತ ಹೇಳ್ತಾರೆ, ಆದ್ರೆ ಕುತ್ಕೊಳ್ಳಕ್ಕೆ ಸೂಪರ್ ಸ್ಪೋರ್ಟ್ ಬೈಕ್ ತರ ಇದೆ. ಫುಟ್ ಪೆಕ್ಸ್ ತುಂಬಾನೇ ಹಿಂದೆ ಇದೆ, ಹ್ಯಾಂಡಲ್ ಬಾರು ತುಂಬಾನೇ ಕೆಳಗಡೆ ಇದೆ. ಈ ಎರಡರ ಮಧ್ಯ ಸಿಗಾಕೊಂಡು ನೀವು ಬಕ್ಕೊಂಡು ಓಡಿಸ್ತೀರಾ ಅಂದ್ರೂ ಗಜಗಾಮಿನಿ ತರ ಇರುವಂತ ಟ್ಯಾಂಕ್ ಅಡ್ಡ ಬಂದ್ಬಿಡುತ್ತೆ. ಇದು ನೋಡಿದ್ರೆ ಒಂದು 60 ಲೀಟರ್ ಫ್ಯೂಯಲ್ ಟ್ಯಾಂಕ್ ತರ ಕಾಣುತ್ತೆ, ಆದ್ರೆ ಇದ್ರೊಳಗಡೆ ಇರೋದು ಬರೀ 13.5 ಲೀಟರ್ ಅಷ್ಟೇ. ಇಟಾಲಿ ಅಂದ್ರೆ ನಿಮ್ಗೆಲ್ಲ ಪಿಜ್ಜಾ ನೆನಪಾಗುತ್ತೆ, ಆದ್ರೆ ಡುಕಾಟಿ ಅವರಿಗೆ ಪ್ಯಾನ್ ಕೇಕ್ ನೆನಪಾಗುತ್ತೆ. ಡುಕಾಟಿ ಅವರು ಬೈಕ್ ಗಳನ್ನ ಮಾಡೋ ಮುಂಚೆ ರೇಡಿಯೋ ಯೂನಿಟ್ ಗಳನ್ನ, ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ಮಾಡ್ತಾ ಇದ್ರು. ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಆಪರೇಷನ್ ಪ್ಯಾನ್ ಕೇಕ್ ಇಂದ ಪ್ಯಾನಿಗಾಲೆಯಲ್ಲಿ ಇದ್ದಂತ ಡುಕಾಟಿ ಫೆಸಿಲಿಟಿ ಕಂಪ್ಲೀಟ್ ಆಗಿ ಊಸ್ಟ್ ಆಗ್ಬಿಡುತ್ತೆ. ಅವಾಗ ಇಟಾಲಿಯನ್ ಎಕಾನಮಿಗೆ ಒಂದು ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಬೇಕಿರುತ್ತೆ. ಒಂದು ಸೈಕಲ್ಗೆ ಇಂಜಿನ್ ಪೆಟ್ಬಿಟ್ಟು ಡುಕಾಟಿ ಅವರು ಅವರ ಫಸ್ಟ್ ಮೋಟರ್ ಸೈಕಲ್ ಮಾಡ್ತಾರೆ. ಎಂತ ಥಾಟ್ ಇದು? ನಮ್ ಗಾಡಿಗಳೇ ಐತೆ ಈ ಸೈಡ್, ಇದು ನಮ್ದೆ, ಇದು ನಮ್ದೆ, ಅದು ನಮ್ದೆ. ಇದು ಡುಕಾಟಿ ಮಾನ್ಸ್ಟರ್ 3 ಒಂದೇ ವರ್ಷ ಬಂದಿರೋದು. ಇವಾಗ ಯಾವ ಕಡೆ ಹೋದ್ರೆ ಕಾಪ್ಸ್ ಇರಲ್ಲ ಅಂತ ನೋಡ್ತಾ ಇದ್ದೆ. ಸುಮ್ನೆ ಹಿಡಿತಾರೆ. ಸಂಬಳ ಜಾಸ್ತಿ ಮಾಡು ಅಂತ ನಾನು ಈ ಕೆಲಸ ಸೇರಿದಾಗಿಂದ ಹೇಳ್ತಾನೆ ಇದೀನಿ. ನಾವ್ ಇದಕ್ಕೊಂದು ಹೆಸರಿಟ್ಟಿದೀವಿ, ಮಫ್ತಿ ಮೂವಿಯಲ್ಲಿ ಬೈರತಿ ರಣಗಲ್ಲಿರೋ ತರ. ಇದು ರುಬ್ಗಲ್ಲು. ಅಪ್ಪಾ, ಸೇಮ್ ಟು ಸೇಮ್ ಗ್ರೈಂಡರ್ ಗುರು ಈ ಗಾಡಿ. ಇಮೋಷನಲ್ ಡ್ಯಾಮೇಜ್. 1990s ಅಲ್ಲಿ ಡುಕಾಟಿ ಅವರು ಆಲ್ಮೋಸ್ಟ್ ಬ್ಯಾಂಕ್ರಪ್ಟ್ ಆಗ್ಬಿಟ್ಟಿರ್ತಾರೆ. ಇಟಾಲಿ ಬಿಟ್ರೆ ಬೇರೆ ದೇಶಗಳಲ್ಲಿ ಡುಕಾಟಿ ಎಷ್ಟು ಸೇಲ್ ಆಗ್ತಿರ್ಲಿಲ್ಲ, ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್ ಆಗಿತ್ತು. 1990s ಅಲ್ಲಿ ಡುಕಾಟಿನ ಸೇವ್ ಮಾಡಕ್ಕೆ ಒಬ್ರು ಏಂಜಲ್ ಬರ್ತಾರೆ, ಏಂಜಲ್ ಗಲೂಜೋ ಅಂತ ಅವ್ರ ಹೆಸರು. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಕಾಂಪ್ಯಾಕ್ಟ್ ಆಗಿರುವಂತ, ಸೀಟ್ ಹೈಟ್ ಕಮ್ಮಿ ಆಗಿರುವಂತ ಒಂದು ಗಾಡಿನ ಡಿಸೈನ್ ಮಾಡ್ಬೇಕಿತ್ತು ಅವರು. ಅವಾಗ ಬಂದಿದ್ದು ಡುಕಾಟಿ ಮಾನ್ಸ್ಟರ್. ಫ್ರಂಟ್ ಡಿಸೈನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದೊಂದು ಡುಕಾಟಿ ಮಾನ್ಸ್ಟರ್ ಅಂತ. ಇದು ಗ್ರೌಂಡ್ ಅಪ್ ಹೊಸ ಡಿಸೈನ್ ಏನಲ್ಲ, ಆಲ್ರೆಡಿ ಸೂಪರ್ ಸ್ಪೋರ್ಟ್ ಅಲ್ಲಿ ಚಾಸಿನ ಎತ್ಕೊಂಡು ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದಂತ ಎಲ್ ಟ್ವಿನ್ ಎಂಜಿನ್ ಅನ್ನ ಹಾಕಿ ಇವತ್ತಿನ ಸ್ಪೆಷಲ್ ಒಂದು ಇದೆ ಕಣ್ಣ, ಯುವದೋಪು. ಹಂಗ ನೋಡಿದ್ರೆ ಬೇರೆ ಗಾಡಿಗಳು ನೋಡಿ, ಪ್ಯಾನಿಗಾಲೆ, ಹೈಪರ್ ಮೋಟಾರ್, ಹೈಪರ್ ಸ್ಟ್ರಾಡಾ, ಮಲ್ಟಿ ಸ್ಟ್ರಾಡಾ, ಇದೆಲ್ಲ ನಿಮ್ಗೆ ಇಟಾಲಿಯನ್ ಹೆಸರು ತರ ಫೀಲ್ ಆದ್ರೆ ಮಾನ್ಸ್ಟರ್ ಒಂದು ಡಿಫರೆಂಟ್ ಆಗಿದೆ. ಇದು ಸ್ವಲ್ಪ ಗ್ಲೋಬಲ್ ಆಗಿದೆ. ಇಲ್ಲಿ ನಾವು ಬಾನೆಟ್ ಗೆ ಕಲರ್ ಮ್ಯಾಚ್ ಮಾಡ್ತಾ ಇದೀವಿ. ಇದೊಂದು ಸ್ವಿಫ್ಟ್ ರೆಡಿ ಆಗಿದೆ, ಅಲ್ಲೊಂದು ಪೋಲೋ GT ಕೆಲಸ ಆಗ್ತಾ ಇದೆ. ಇದು ನೋಡಿ ಕಂಪ್ಲೀಟ್ ರೀಪೇಂಟ್ ಆಗಿ ರೆಡಿ ಆಗಿದೆ. ವೋಲ್ವೋಗೆ ಇವಾಗ ಕೆಲಸ ಆಗ್ಬೇಕು. ಈ ಪರ್ಟಿಕ್ಯುಲರ್ ಮಾಡೆಲ್ ನಮ್ಮ ದೇಶಕ್ಕೆ ಬಂದಾಗ ಇದ್ರ ಆನ್ ರೋಡ್ ಕಾಸ್ಟ್ 11 ಲಕ್ಷ ಇತ್ತು. ಅವಾಗಿನ ಟೈಮ್ ಅಲ್ಲಿ ಇದು ಮೋಸ್ಟ್ ಅಫೋರ್ಡಬಲ್ ಡುಕಾಟಿ ಟು ಪರ್ಚೇಸ್, ನಾಟ್ ಟು ಮೇಂಟೈನ್ ಅವರ್ ಓನ್. ಗಾಡಿ ಏನೋ 11 ಲಕ್ಷಕ್ಕೆ ಸಿಗ್ತಾ ಇತ್ತು, 11 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಆಗ್ತಾ ಇತ್ತು ಇದನ್ನ ಮೇಂಟೈನ್ ಮಾಡೋದಕ್ಕೆ. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ, ರೇರ್ ಅಲ್ಲಿ 180 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿರೋದು ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್. ಇದರಲ್ಲಿ ಅಂಡ್ ಕೆಳಗೆ 2 ಎಕ್ಸಾಸ್ಟ್ ಇರ್ಲಿಲ್ಲ ಅಂದಿದ್ರೆ ಜನಕ್ಕೆ ಗೊತ್ತು ಆಗ್ತಾ ಇರಲಿಲ್ಲ ಇದೊಂದು ಸೂಪರ್ ಬೈಕ್ ಅಂತ. ಹಂಗ ನೋಡಿದ್ರೆ ಇದು ಯಾವ್ದೇ ತರ ಸೂಪರ್ ಬೈಕ್ ಅಲ್ಲ ಗುರು, ಇದೊಂದು ಸ್ಪೋರ್ಟ್ಸ್ ಬೈಕ್ ಅಷ್ಟೇ. ಆಕ್ಚುಲಿ ಫುಲ್ ರೆಡ್ ಕಲರ್ ಇತ್ತು, ಪಕೆಲ ಲೂಬ್ರಿಕೆಂಟ್ಸ್ ಅವರು ಇದಕ್ಕೆ ಒಂದು ವ್ರಾಪ್ ಮಾಡಿದ್ದಾರೆ. ಗಾಡಿ ಫುಲ್ ಗಲೀಜ್ ಆಗ್ಬಿಟ್ಟಿದೆ ಆಯ್ತಾ. ಏನಕ್ಕೆ ಅಂದ್ರೆ 1 ತಿಂಗಳಿಂದ ಮೈಸೂರಲ್ಲಿ ನೆಕ್ಸ್ಟ್ ಲೆವೆಲ್ ಮಳೆ. ವಾಶ್ ಮಾಡಿ ಈಚೆ ತೆಗೆದ್ರೆ ಮತ್ತೆ ಗಲೀಜ್ ಆಗುತ್ತೆ ಅಂತ ಹಂಗೆ ಬಿಟ್ಬಿಟ್ಟಿದೀವಿ. ನನ್ನ ಚಾನಲ್ ಅಲ್ಲಿ ರಿವ್ಯೂ ಮಾಡ್ತಾ ಇರುವಂತ ಫಸ್ಟ್ ಡುಕಾಟಿ ಇದು. ಕ್ರಿಸ್ತಪೂರ್ವ 2022ರಲ್ಲಿ ನನ್ನ ಹತ್ರ ಹಯಾಬುಜಾ ಇತ್ತು. ಅವಾಗ ನನಗೆ ಡುಕಾಟಿ ತಗೋಬೇಕು ಅಂತ ಹೆವಿ ಆಸೆ. ತಗೊಳ್ಳೋ ಮುಂಚೆ ಟೆಸ್ಟ್ ರೈಡ್ ಮಾಡ್ಬೇಕಲ್ವಾ, ಜಾಸ್ತಿ ದೂರಕ್ಕೆ ಟೆಸ್ಟ್ ರೈಡ್ ಕೇಳಿದೆ. ಜೊತೆಗೆ ನಾನು ವಿಡಿಯೋನು ಮಾಡ್ಕೋತೀನಿ, ನನ್ಗೊಂದು ಗಾಡಿ ಕೊಡಿ ಅಂತ. ಆ ಡುಕಾಟಿ ಶೋರೂಮ್ ಅವ್ರಿಗೆ ಏನ್ ಕಾಫಿ ಕಾಕೊಬ್ಬು ಗುರು. ನಾವೆಲ್ಲ ಬರೀ ದೊಡ್ಡ ಯೂಟ್ಯೂಬರ್ಸ್ ಮಾತ್ರ ವಿಡಿಯೋ ಮಾಡಕ್ ಕೊಡೋದು, ಗಾಡಿ ಬುಕ್ ಮಾಡಿ ಟೆಸ್ಟ್ ರೈಡ್ ಮಾಡಕ್ಕೆ ಇಷ್ಟೊಂದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್. ಅವತ್ತು ಡಿಸೈಡ್ ಮಾಡಿದೆ ಗುರು, ನನ್ನ ಚಾನಲ್ ಅಲ್ಲಿ ಎಷ್ಟೇ ಬೆಳೆದ್ರು ಈ ನನ್ನ ಮಕ್ಕಳಿಗೆ ಮಾತ್ರ ನಾನು ಯಾವತ್ತೂ ಪ್ರಮೋಷನ್ ಕೊಡಬಾರದು. ಇವಾಗ ಬಿಡಿ ನಮ್ದೇ ಡುಕಾಟಿ ಬಂದಿದೆ, ಅದು ಗಿಫ್ಟ್ ಆಗಿ ಬಂದಿದೆ. ಆಗಿದ್ದಾಗೋ ಇದ್ ಬಿಡು, ಇವಾಗ ಮಾಫಿ ಮಾಡ್ಕೊಂಡು ಹೋಗಿ ಅವ್ರ ಶೋರೂಮ್ ಅಲ್ಲಿ ವಿಡಿಯೋ ಮಾಡೋಣ ಅಂದ್ರೆ ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಮಾಡ್ಕೊಂಡು ನನ್ನ ಮಕ್ಕಳು ಶೋರೂಮ್ ನೇ ಮುಚ್ಚಿಬಿಟ್ರು. ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ವೋಲ್ವೋ ನೋಡ ಎಷ್ಟು ದುಡ್ಡಕ್ಕೈತೆ, ಸೇಫ್ಟಿ ಇಂಟೀರಿಯರ್ ಎಲ್ಲ ಚೆನ್ನಾಗೈತೆ. ಇದು ಗಾಡಿಗಳಿಗೆ ದುಡ್ಡು ಜಾಸ್ತಿ ಆಯ್ತಾ ಇದ್ದಷ್ಟು ನಿನಗೆ ಕೆಲಸ ಕಮ್ಮಿ ಆಯ್ತದೆ.
ಎಲ್ಲ ಅದೇ ಮಾಡ್ಕೊಳ್ಳುತ್ತೆ. ಹೌದು, ಪವರ್ ಇದೆ, ಪರ್ಫಾರ್ಮೆನ್ಸ್ ಇದೆ, ಆ ಡುಕಾಟಿ ಅಂದ್ರೆ ಹೆಸರಿಗೆ ಗತ್ತಿದೆ, ಹವಾ ಇದೆ, ಎಲ್ಲ ಒಪ್ಕೋತೀನಿ. ಬಟ್ ಅಟ್ ವಾಟ್ ಕಾಸ್ಟ್ ಅನ್ನೋದು ಮ್ಯಾಟರ್ ಆಗುತ್ತಲ್ವಾ. ಬಟ್ ಸ್ಟಿಲ್ ಜನ ಡುಕಾಟಿ ತಗೊಳ್ಳೋ ಮೇನ್ ರೀಸನ್ ಏನು ಅಂದ್ರೆ ಡುಕಾಟಿಗೆ ಇರುವಂತ ಹೆಸರು. ಇನ್ನ ಇದ್ರ ಸ್ಪೀಡೋಮೀಟರ್ ನೋಡೋದಾದ್ರೆ ಈ ವಾಚ್ ಅಲ್ಲಿ ಜಾಸ್ತಿ ಡೀಟೇಲ್ಸ್ ಇದೆ ಈ ಸ್ಪೀಡೋಮೀಟರ್ ಗಿಂತ. ಏರ್ ಪೊಸಿಷನ್ ಇಂಡಿಕೇಟರ್ ಇಲ್ಲ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ, ಫ್ಯೂಯಲ್ ಕಮ್ಮಿ ಇದೆ ಅಂತ ಹೇಳ್ತಿದೆ. ನಾನು ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳದನ್ನೇ ಜಾಸ್ತಿ ನೋಡಿದ್ದೀನಿ. ನಾನು ಇವಾಗ ಹೇಳ್ಕೊಂಡು ಓಡಾಡ್ತೀನಿ ಗುರು, ನನ್ನ ಹತ್ರನೂ ಒಂದು ಡುಕಾಟಿ ಇದೆ ಅಂತ. ಅದೊಂದು ಡಿಫರೆನ್ಸ್ ಗೊತ್ತಾಗುತ್ತಾ ನಿಮ್ಗೆ? ನೀವೇನಾದ್ರೂ ಕವಾಸಕಿಯಲ್ಲಿ ಸೂಪರ್ ಬೈಕ್ ತಗೋತೀರಾ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ H2 ತಗೋತೀರಾ ಅನ್ಕೊಳ್ಳಿ, ನನ್ನ ಹತ್ರ ಕವಾಸಕಿ ಇದೆ ಅಂತ ಹೇಳೋದಿಲ್ಲ, ನನ್ನ ಹತ್ರ H2 ಇದೆ ಅಂತ ಹೇಳ್ತೀರಾ. ಅದನ್ನೇ ನೀವು ಡುಕಾಟಿಯಲ್ಲಿ ಯಾವ್ದಾದ್ರು ಗಾಡಿಗಳನ್ನ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಮಾನ್ಸ್ಟರ್ ಆಗಿರ್ಬೋದು, ಪ್ಯಾನಿಗಾಲೆನೇ ಆಗಿರ್ಬೋದು. ನನ್ನ ಹತ್ರ ಮಾನ್ಸ್ಟರ್ 796 ಇದೆ, ಪ್ಯಾನಿಗಾಲೆ V4 ಇದೆ ಅಂತ ಹೇಳೋದಿಲ್ಲ, ನನ್ನ ಹತ್ರ ಡುಕಾಟಿ ಇದೆ ಅಂತ ಜನ ಹೇಳ್ತಾರೆ. ದಟ್ ಈಸ್ ವೈ ಯು ಸ್ಪೆಂಡ್ ಸೋ ಮಚ್ ಮನಿ ಆನ್ ದೀಸ್ ಮೋಟರ್ ಸೈಕಲ್ಸ್. ಕಿತ್ತೋಗಿರೋ ಇಂಗ್ಲಿಷ್ಗೆ ನಾನು ಎಕಡ ತುರ್ಕ. ಇದರಲ್ಲಿ 6 ಗೇರ್ ಬರೋದು, ಸ್ಲಿಪ್ಪರ್ ಕ್ಲಚ್ ಇಲ್ಲ, ಆದ್ರೆ ಹೈಡ್ರಾಲಿಕ್ ಕ್ಲಚ್ ನ ಕೊಟ್ಟಿದ್ದಾರೆ. ಬ್ರೇಕು ಕ್ಲಚ್ ಎರಡಕ್ಕೂ ಸ್ಟೀಲ್ ಬ್ರೇಡೆಡ್ ಲೈನ್ ಗಳಿದೆ. ನಿನಗೆ ಹೊಡಿತಿಲ್ವಾ ಹೀಟ್? ನಮ್ ತೊಡೆ ಸುಡೋದ್ ಬಿಡಿ, ಪಕ್ಕದಲ್ಲಿರೋರ್ ಹೀಟ್ ಹೊಡಿಯುತ್ತಿದ್ದು. ಓ ಮೈ ಗಾಡ್, ಕೈಕು ಬಾ ಐಸಾ ಕರ್ತಾ ರೋಡ್ ಕೆ ಬೀಚ್ ಸರ್ಕಸ್ ಚಲಾತಾ. ಒಂದು ಟೈಮಲ್ಲಿ ಗ್ಲೋಬಲಿ ಎಷ್ಟು ಡುಕಾಟಿಗಳು ಸೇಲ್ ಆಗಿತ್ತು, ಅದರಲ್ಲಿ ಮೋರ್ ದೆನ್ 50% ಗಾಡಿಗಳು ಮಾನ್ಸ್ಟರ್ ಆಗಿತ್ತು. ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ಇವಾಗ ರೀಸೆಂಟ್ ಆಗಿ ಮಾನ್ಸ್ಟರ್ V2 ಬಂದಿದೆ. ಇದರಲ್ಲಿರೋದು ಆಲ್ಮೋಸ್ಟ್ 800cc ಎಲ್-ಟ್ವಿನ್ ಎಂಜಿನ್. ನೋಡಿ ಈ ತರ ಇದೆಯಲ್ಲ, ಇದಕ್ಕೆ ಎಲ್-ಟ್ವಿನ್ ಅಂತಾರೆ. ನಿಮಗೆ ಪಕ್ಕ ಇದ್ರೆ ಹಿಂಗೆ ಪ್ಯಾರಲಲ್ ಟ್ವಿನ್ ಅಂತಾರೆ. ಹಾರ್ಲೆ ಡೇವಿಡ್ಸನ್ ಅಲ್ಲಿ V-ಟ್ವಿನ್ ಇರುತ್ತೆ. ಇದರಲ್ಲಿ 87 bhp ಇದೆ, 74 Nm ಟಾರ್ಕ್ ಇದೆ. 87 bhp ನಿಮಗೆ ಇವಾಗ ಕಮ್ಮಿ ಅನ್ನಿಸ್ಬೋದು, ಬಟ್ ಅವಾಗಿನ ಟೈಮಲ್ಲಿ ಈ ಗಾಡಿ ಸ್ವಲ್ಪ ಸೈಡಿಗೆ ಬಮ್ಮ, ಬಟ್ ಅವಾಗಿನ ಟೈಮಲ್ಲಿ ಈ ಇಂಜಿನಲ್ಲಿ 87 bhpನೇ ಜಾಸ್ತಿ. ಏನಂತ್ಯಾ? ಹೋಗಲಿ, ಮಟನ್ ಬಿರಿಯಾನಿ ಕೊಡ್ತಾರ ಹೋಗು. ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ದೂಸರಾ ಮಾತೇ ಇಲ್ಲ ಗುರು. ಈ ಗಾಡಿ ಮೇಲೆ ಕೂತಾಗ ತುಂಬಾ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ನೀವು ಅದನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಏನಾದ್ರು ಉಜ್ಜಿದ್ರಿ ಅಂದ್ರೆ ಎದೆ ಮೇಲೆ ಬ್ರೂಸ್ಲಿ ಬಂದು ಕಿಕ್ ಕೊಟ್ಟಂಗಿರುತ್ತೆ. ಗಯಾ ಅದಲ್ಲದೆ ಇದೊಂದು ಪಕ್ಕಾ ಅನಲಾಗ್ ಮಷಿನ್ ಗುರು. ಇದರಲ್ಲಿ ABS ಇಲ್ಲ, ಎಲೆಕ್ಟ್ರಾನಿಕ್ಸ್ ಇಲ್ಲ. ಈ ತರ ಮಳೆನಲ್ಲಿ ನಿಧಾನಕ್ಕೆ ಹೋಗ್ಬೇಕಾದ್ರೂ ಇಂಜಿನ್ ಹೀಟ್ ಆಗುತ್ತೆ. ಬೇಸಿಗೆಯಲ್ಲಿ ಡೈಲಿ ಯೂಸ್ ಮಾಡ್ತೀರಾ ಅಂದ್ರೂ ಇಂಜಿನ್ ಹೀಟ್ ಆಗುತ್ತೆ. ಇದರಲ್ಲಿ ಲಿಕ್ವಿಡ್ ಕೂಲಿಂಗು ಇಲ್ಲ, ಆಯಿಲ್ ಕೂಲಿಂಗು ಇಲ್ಲ, ಏರ್ ಕೂಲಿಂಗ್ ಇರೋದು. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಲ್ಲೊಂದು ಥಾರ್ನ ರೆಡಿ ಮಾಡ್ತಾ ಇದೀವಿ ನಾವು. ಇದು ಫುಲ್ ರೀಬಿಲ್ಡ್ ಆಗುತ್ತೆ ಗಾಡಿ. ಸದ್ಯಕ್ಕೆ ನಮ್ ಗರಾಜ್ ಅಲ್ಲಿ ಥಾರ್ಗಳದೆ ಕಾರ್ಬಾರು. ಡುಕಾಟಿ ಅವರು ಇದನ್ನ ಒಂದು ಸಿಟಿ ಬೈಕ್ ಆಗೇನೆ ಡಿಸೈನ್ ಮಾಡಿದ್ದು. ಆದ್ರೆ ಈ ತರ ಸಿಟಿಗಳಲ್ಲಿ ನೀವೇನಾದ್ರೂ ಬಂದು ತಗೊಳಕಂಡ್ರೆ, ಮೈಸೂರಲ್ಲಿ ಏನು ರೋಡ್ಗಳು ಇಷ್ಟು ಅದ್ಭುತವಾಗಿದೆ. ನರೇಂದ್ರ ಮೋದಿ ಅವರು ಈ ರೋಡಲ್ಲಿ ಬರ್ಲಿಲ್ವಾ? ಇದರಲ್ಲಿ ಬ್ರೆಂಬೋ ಬ್ರೇಕ್ಸ್ ಇರೋದು, ABS ಇಲ್ಲ. ಬ್ರೇಕಿಂಗ್ ಮಾತ್ರ ಅನ್ನಾಹುತ್ತ ಐತಿ ಇದ್ರಲ್ಲಿ. ಮುಂದೆ 2 ದೊಡ್ಡ ಡಿಸ್ಕ್ ಬ್ರೇಕ್ ಗಳನ್ನ ಕೊಟ್ಟಿದ್ದಾರೆ, ಹಿಂದ್ಗಡೆ ಒಂದು ಸಿಂಗಲ್ ಡಿಸ್ಕ್ ಇದೆ. ಈ ರೋಡಲ್ಲಿ ಬಂದು ತಪ್ಪು ಮಾಡ್ಬಿಟ್ಟೆ ನಾನು. ಬೇರೆ ಕಡೆಯಿಂದ ಮೈಸೂರಿಗೆ ಜನ ಜಾಸ್ತಿ ಬರ್ತಾ ಇದಾರೆ, ಒಪ್ಕೋತೀನಿ. ಹಂಗಂತ ನೀವ್ ಈ ತರ ರೋಡ್ ಗಳನ್ನೆಲ್ಲ ಬಗದು ಅವ್ರನ್ನೆಲ್ಲ ಪರ್ಮನೆಂಟ್ ಆಗಿ ಕಳ್ಸೋ ಪ್ಲಾನ್ ಮಾಡಬೇಡಿ. ಬಡಿ ಕೈಯೆಲ್ಲ ಕೆಂಪಗಾಗೋಯ್ತು. ಹಾರನ್ನು ಮಗಂದು ಸೌಂಡೇ ಕೇಳಿಸೋದಿಲ್ಲ. ಕೋಳಿ ಕೆಮ್ದಂಗಿದೆ ಇದರಲ್ಲಿರೋ ಹಾರನ್ನು. ಇದರಲ್ಲಿರುವಂತ ಸೀಟಿಂಗ್ ಪೊಸಿಷನ್ ಹೆವಿ ಅನ್ಕಂಫರ್ಟಬಲ್ ಆಗಿದೆ. ಆಕ್ಚುಲಿ ಇದು ಒರಿಜಿನಲ್ ಸೀಟ್ ಆಯ್ತಾ, ಇದ್ರ ಮೇಲೆ ಕೌಲ್ ಬರುತ್ತೆ. ಇದೇನಕ್ಕೆ ಎಕ್ಸ್ಟ್ರಾ ಬೇರೆ ಪ್ಯಾಟರ್ನ್ ಇರೋದು ಅಂದ್ರೆ, ಎಲ್ಲೋದ್ಲವಳು ನಮ್ ಸುಂದ್ರಿ ಅಲ್ಲಿ ತೋರ್ಸು ನಿಂತು ಬೈಲಿ ಈ ಹಲ್ಲು ಹಾಕೊಂಡು ಕಚ್ಚಿರೋದು, ಅದಕ್ಕೋಸ್ಕರ ಸೀಟ್ ಚೇಂಜ್ ಮಾಡಿಸ್ಬೇಕಾಯ್ತು. ಇದೇನು ಆಸೆ ನಿಂಗೆ ಡುಕಾಟಿ ಅಂದ್ರೆ? ಗಂಡಸರಾದ್ರೆ ಗಂಡಾಯಿಗಳಾದ್ರೆ ಕೋಪ ಬಂದ್ರೆ ಕಚ್ತವೆ, ಹೆಂಗಸರುಗಳು ಹೆಣ್ಣಾಯಿಗಳು ಪ್ರೀತಿ ಜಾಸ್ತಿ ಆದ್ರೆ ಕಚ್ತವೆ. ಓ JC ಕಾಲೇಜು ಅಷ್ಟು ಜನ ಹುಡುಗರು ಇಲ್ಲೇ ಅವರಲ್ಲ ಗುರು. ಇದು E20 ಅಲ್ಲೆಲ್ಲ ಓಡೋ ಚಾನ್ಸೇ ಇಲ್ಲ. ನೀವು 170 ರೂಪಾಯಿ ಕೊಟ್ಟು 1 ಲೀಟರ್ ಪೆಟ್ರೋಲ್ ಹಾಕ್ಸಿದ್ರೆ ಇದಕ್ಕೆ ಹಬ್ಬ ಅಂದ್ರೆ ಒಂದು 15-16 ಕಿಲೋಮೀಟರ್ ಹೋಗ್ಬೋದು. ಇದ್ರಲ್ಲಿ ಒಂದು ಡೆಸ್ಮೋ ಸರ್ವಿಸ್ ಅಂತ ಬರುತ್ತೆ, ಅದೇನಾದ್ರೂ ಬಂತು ಅಂದ್ರೆ ಮಿನಿಮಮ್ 1.25 ಲಕ್ಷ ಬಿಲ್ಲು ಗುರು. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲೆಲ್ಲ ನೀವು ನೋಡಿದ್ರೆ ಈ ಡುಕಾಟಿಗಳು ತುಂಬಾನೇ ಕಮ್ಮಿ ರೇಟ್ ಸಿಗ್ತಾ ಇರುತ್ತೆ. ಅದು 20-22 ಸಾವಿರ ಕಿಲೋಮೀಟರ್ ಓಡಿರೋದು. ಏನಕ್ಕೆ ಅಂದ್ರೆ 24 ಸಾವಿರ ಕಿಲೋಮೀಟರ್ಗೆ ಡೆಸ್ಮೋ ಚೆಕ್ ಬರುತ್ತೆ. ಅದನ್ನ ಸರ್ವಿಸ್ ಮಾಡಿಸಿ ಮೇಂಟೈನ್ ಮಾಡೋ ಬದಲು ಗಾಡಿನ ಮಾರ್ಬಿಡೋದೇ ಬೆಟರ್ ಅಂತ ಓನರ್ಸ್ ಗಳಿಗೂ ಗೊತ್ತು. ಏನಾದ್ರೂ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಈ ತರ ಡುಕಾಟಿ ಗಾಡಿಗಳನ್ನ ತಗೋತಾ ಇದೀರಾ ಅಂದ್ರೆ ಫಸ್ಟ್ ಜೆನ್ಯೂನ್ ಆಗಿ ಎಷ್ಟು ಕಿಲೋಮೀಟರ್ ಓಡಿದೆ ಅನ್ನೋದನ್ನ ಚೆಕ್ ಮಾಡ್ಕೊಡಿ. ಒಂದು 10,000 ಕಿಲೋಮೀಟರ್ ಒಳಗಡೆ ಗಾಡಿ ಓಡಿತ್ತು ಅಂದ್ರೆ ನಿಮ್ಗೆ ಇನ್ನೂ 12,000 ಬಫರ್ ಇರುತ್ತೆ. ಅಷ್ಟು ಓಡಿಸ್ಬಿಡ್ಬೇಕಾರೆ ನೀವು ಡೆಸ್ಮೋ ಸರ್ವಿಸ್ಗೆ ದುಡ್ಡು ಜೋಡಿಸ್ಕೋಬಹುದು, ಇಲ್ಲ ಅಂದ್ರೆ ಓಡಿಸ್ ಮಜಾ ಮಾಡಿ ಗಾಡಿಗಳನ್ನ ಮಾರ್ಬಿಡ್ಬೋದು. ಅದೇ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ ಮಾಡ್ತಾರಲ್ಲ ಹಂಗೆ. ಬಾಕ್ ಎಕ್ಸಾಸ್ಟ್ ಲೌಡ್ ಆಗೇ ಇದೆ, ಬಟ್ ನಿಮಗೆ ನೋಟಿಸ್ ಮಾಡಲ್ಲ ಜನ ಅಷ್ಟು. ನನಗನ್ಸೋ ಪ್ರಕಾರ ನಿಮ್ಮ ಹತ್ರ ಏನಾದ್ರು ಎಕ್ಸಸ್ ಅಮೌಂಟ್ ಇತ್ತು ಖರ್ಚು ಮಾಡೋದಕ್ಕೆ, ಲೈಫ್ ಅಲ್ಲಿ ಒಂದ್ಸಲ ಡುಕಾಟಿ ಇಡ್ಲೇಬೇಕು ಅನ್ನುವಂತ ಕೆಟ್ಟ ಆಸೆ ಇದೆ ಅಂದ್ರೆ ಮಾತ್ರ ಡುಕಾಟಿಗಳಿಗೆ ದುಡ್ಡು ಹಾಕಿ. ಡುಕಾಟಿನ ತಗೊಳ್ಳೋದು ಲೈಫ್ ಪೂರ ಸಿಂಗಲ್ ಇದ್ದು ಪ್ರಸ್ತಾವ ಮಾಡ್ಕೊಳಕ್ ಮಾತ್ರ ಮದುವೆ ಆದಂಗೆ. ಆಗೋ ತನಕ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಆದ್ಮೇಲೆ ನಿಮ್ಗೊಂದು ರಿಯಲೈಸೇಷನ್ ಬರುತ್ತೆ, ನೋಡಿ ಇದಕ್ಕೋಸ್ಕರ ನಾನು ಜೀವನ ಪೂರ್ತಿ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ನಾ ಗುರು ಅಂತ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್?
ಓ VIP ಬರ್ತಾ ಇದಾರ, ಅದಕ್ಕೋಸ್ಕರ ರೋಡ್ ಬ್ಲಾಕ್ ಮಾಡ್ತಾ ಇರೋದು. ಇವ್ರು ಆರಾಮಾಗಿ ಇವ್ರ ರೇಂಜ್ ರೋವರ್ಗಳಲ್ಲಿ ಓಡಾಡಕ್ಕೋಸ್ಕರ ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿಂತ್ಕೊಂಡು ಆಫೀಸಿಗೆ ಲೇಟಾಗಿ ಹೋಗಿ ಲೇಟಾಗಿ ಬಂದಿದ್ದಕ್ಕೆ ಸಂಬಳ ಕಟ್ ಮಾಡಿಸ್ಕೊಂಡು ಬರೋ ಚಿಲ್ರೆ ಪಲ್ರೆ ಕಾಸಲ್ಲಿ ಮತ್ತೆ ಇವ್ರಿಗೆ ಟ್ಯಾಕ್ಸ್ ಕಟ್ಕೊಂಡು. ಹೌದು, ನಾನು ಒಪ್ಕೋತೀನಿ, ಇವ್ರಿಗೆಲ್ಲ ಸೇಫ್ಟಿ ಬೇಕು. ಇವ್ರು ಮಾಡ್ತಾ ಇರುವಂತ ಕಚಡ ಪೊಲಿಟಿಕ್ಸ್ಗೆ, ಕಚಡ ಕೆಲಸಗಳಿಗೆ ರೋಡಲ್ಲಿ ಸಿಗಾಕೊಂಡ್ರೆ ಜನ ಕಲ್ತಕ ಹೊಡಿತಾರೆ. ಹಂಗಂತ ಈ ಮಟ್ಟಕ್ಕೂ ಎಲ್ಲ ಇವರು ಸೇಫ್ಟಿ ಕೊಡೋದು ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದು ಸಾದಾ ನಾರ್ಮಲ್ ಕಾರಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ಲಿ, ಯಾರಿಗ್ ಗೊತ್ತಾಗುತ್ತೆ? ಇವ್ರಿಗೆಲ್ಲ ಏನ್ ಗೊತ್ತಾ, ಅಧಿಕಾರದ ನಶಾ ಬೇಕು. ನಾನು ಹೋಗ್ತಿದ್ರೆ ಮಗಂದ್ ಎಲ್ಲ ನಿಂತ್ಕೊಂಡು ಸೆಲ್ಯೂಟ್ ಹೊಡಿಬೇಕು, ಬೇರೆಯವರೆಲ್ಲ ಕೆಲಸ ಕಾರ್ಯನ ಮಾಡೋದ್ ನಿಲ್ಲಿಸ್ಬಿಟ್ಟು ನನಗ್ ಜಾಗ ಬಿಟ್ಟು ಕೊಡ್ಬೇಕು. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ. ಈಗ ಬೇಡ, ಇವತ್ತು ಸ್ವಲ್ಪ ಆಮೇಲೆ ಮಾತಾಡ್ತೀನಿ ನಾನು ಅದ್ರ ಬಗ್ಗೆ ಬೇಡ.